ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಚಾನಲ್. ರಾಮ ಚಿಕ್ಕ ವಯಸ್ಸಿನಿಂದ ತುಂಬ ಆ್ಯಕ್ಟಿವ್ ಆಗಿ ಇದ್ದರು. ಅವರು ಮಾಡುವ ನಾಟಿ ಆ್ಯಕ್ಟಿವಿಟೀಸ್ ತಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಆದರೆ ರಾಮ ಎಂದರೆ ಎಲ್ಲರಿಗೂ ತುಂಬ ಇಷ್ಟ. ರಾಮ ಹುಟ್ಟಿದ್ರು, ಅವರಿಗೆ ಕಂಪ್ಯಾನಿಯನ್ ಹುಟ್ಟಬೇಕು ಅಲ್ವಾ? ಆವಾಗ ಮಿಥಿಲ ರಾಜನಾದ ಜನಕ ಮಹಾರಾಜ ಒಂದು ದಿನ ಭೂಮಿ ಪೂಜೆ ಮಾಡಿ ನೇಗಿಲಿನಿಂದ ಭೂಮಿಯನ್ನು ಉಳುವಾಗ ಒಂದು ಪೆಟ್ಟಿಗೆಯಲ್ಲಿ ಸಿಕ್ಕಿದ ಚಿಕ್ಕ ಮಗುನೇ ಸೀತೆ. ಇಲ್ಲಿ ಒಂದು ವಿಷಯ ಹೇಳ್ತೀನಿ ಕೇಳಿ. ಒಂದು ದಿನ ರಾಮ ಸೀತೆ ಏಕಾಂತದ ಸಮಯದಲ್ಲಿ ಎಲ್ಲಿ ಇಲ್ಲದ ವಿಚಿತ್ರಗಳು ಅಯೋಧ್ಯೆಯಲ್ಲಿ ಇದ್ದಾವೆ ಅಂತ ಸೀತಾದೇವಿ ಹೇಳಿದರು. ಆಗ ರಾಮ ಏನದು ವಿಚಿತ್ರ ಎಂದರು. ಅದಕ್ಕೆ ಸೀತೆ, ಪಾಯಸ ಕುಡಿದರೆ ಮಕ್ಕಳು ಹುಟ್ಟುತ್ತಾರೆ ಅನ್ನೋದು ಅಯೋಧ್ಯೆಯಲ್ಲೇ ನೋಡಿದೆ ಅಂತಾರೆ. ಅದಕ್ಕೆ ರಾಮ, ಮಿಥಿಲ ರಾಜ್ಯ ಏನಾದರೂ ಕಡಿಮೆನಾ? ನೇಗಿಲಿನಿಂದ ಭೂಮಿ ಉಳುವಾಗ ಮಕ್ಕಳು ಹುಟ್ಟುತ್ತಾರೆ ಅಂತಾರೆ. ಆದರೆ ಅದ್ಭುತ ರಾಮಾಯಣ ಉತ್ತರ ಪುರಾಣದಲ್ಲಿ ಏನಿದೆ ಅಂದರೆ, ಸೀತಾದೇವಿ ರಾವಣಾಸುರಗೆ ಹುಟ್ಟಿದ ಮಗಳು. ಆದರೆ ಸೀತಾದೇವಿಯ ಪಾದ ಲಂಕಾ ಮೇಲೆ ಇಟ್ಟರೆ ಲಂಕಾ ಪೂರ್ತಿ ನಾಶ ಆಗುತ್ತೆ ಅಂತ ಅಲ್ಲಿರುವ ಜ್ಯೋತಿಷ್ಯರು ಹೇಳಿದರು. ಆಕೆಯನ್ನು ತಗೊಂಡು ದೂರ ಬಿಟ್ಟು ಬನ್ನಿ ಅಂತ ಪೆಟ್ಟಿಗೆಯಲ್ಲಿ ಇಟ್ಟು ಸೈನಿಕರಿಗೆ ರಾವಣ ಕೊಟ್ಟರು. ಆ ಪೆಟ್ಟಿಗೆಯನ್ನು ಮಿಥಿಲ ಅಲ್ಲಿ ಇಟ್ಟಿದ್ದಕ್ಕೆ ಜನಕ ಮಹಾರಾಜರಿಗೆ ಸಿಕ್ಕಿತು. ಆದರೆ ರಾಮಾಯಣದಲ್ಲಿ ತುಂಬ ವರ್ಷನ್ಸ್ ಇವೆ. ಒಂದು ವರ್ಷನಿಂದ ಮತ್ತೊಂದು ವರ್ಷನ್ಸ್ಗೆ ತುಂಬ ಡಿಫ್ರೆನ್ಸ್ ಇವೆ. ಆದರೆ ಸೀತಾದೇವಿ ಬೆಳೆದು 10 ವರ್ಷ ಇದ್ದ ಸಮಯದಲ್ಲಿ ಕೋಟೆಯಲ್ಲಿ ಒಂದು ಶಿವಧನಸ್ಸು ಇತ್ತು. ಆ ಶಿವಧನಸ್ಸು ಎಲ್ಲಿಂದ ಬಂತು ಗೊತ್ತಾ? ಪರಶುರಾಮ ಅವತಾರದ ಕೊನೆಯಲ್ಲಿ ಅಸ್ತ್ರ ಸನ್ಯಾಸ ತಗೊಂಡ್ಮೇಲೆ ಜನಕ ವಂಶಗೆ ಪರಶುರಾಮ ಕೊಟ್ಟರು. ಕೊಡಲಿಯನ್ನು ಮಾತ್ರ ಅವರ ಬಳಿನೇ ಇಟ್ಕೊಳ್ತಾರೆ. ಆ ಶಿವಧನಸ್ಸನ್ನು ಒಂದು ದಿನ ಪೂಜೆ ರೂಮ್ಗೆ ಸೇರಿಸಲು ಒಂದು ಟೇಬಲ್ ರೀತಿ ರಥದ ಮೇಲೆ ಇಟ್ಟು 30 ಜನ ಅದನ್ನು ಅಲ್ಲಿಗೆ ಸಾಗಿಸುತ್ತಾರೆ. ನಂತರ ಒಂದು ದಿನ ಸೀತಾದೇವಿ ಆಟವಾಡುತ್ತಾ ಅವರ ಹೂವಿನ ಚೆಂಡು ಆ ರಥದ ಕೆಳಗೆ ಬಿದ್ದರೆ ಆ ರಥವನ್ನು ಸಿಂಪಲ್ ಆಗಿ ಪಕ್ಕಕ್ಕೆ ಜರುಗಿಸಿ ಹೂವಿನ ಚೆಂಡನ್ನು ತಗೊಂಡು ಮತ್ತೆ ಆ ರಥವನ್ನು ಸೇಮ್ ಪ್ಲೇಸ್ಗೆ ತಳ್ಳಿ ಆಟವಾಡಲು ಹೋದರು. ಆದರೆ ಈ ವಿಷಯನ ಜನಕ ರಾಜ ನೋಡಿದರು. ತುಂಬ ಆಶ್ಚರ್ಯಪಟ್ಟು ಸೀತಾದೇವಿ ಅಷ್ಟು ಸಿಂಪಲ್ ಆಗಿ ಶಿವಧನಸ್ಸನ್ನು ಜರುಗಿಸಿದರು ಅಂದರೆ ಆಕೆಯನ್ನು ಮದುವೆಯಾಗುವವರು ಇನ್ನು ಎಷ್ಟು ಶಕ್ತಿಶಾಲಿ ಆಗಿರಬೇಕು ಅಂತ ಶಿವಧನಸ್ಸನ್ನು ಎತ್ತಿದವರೇ ಸೀತಾದೇವಿಯನ್ನು ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡಿದರು. ಕೆಲವು ವರ್ಷ ಕಳೆಯಿತು. ವಿಶ್ವಾಮಿತ್ರ ದಶರಥನ ಬಳಿ ಬಂದರು. ದಶರಥ, ನೀನು ನನಗೋಸ್ಕರ ಒಂದು ಕೆಲಸ ಮಾಡಬೇಕು ಅಂತಾರೆ. ಏನು ಮಾಡಬೇಕು ಹೇಳಿ ಅಂತ ಕೇಳ್ತಾರೆ ದಶರಥ. ಲೋಕದ ಕ್ಷೇಮಕ್ಕಾಗಿ ನಾವು ಕಾಡಿನಲ್ಲಿ ಯಾಗ ಮಾಡ್ತಾ ಇದ್ದೀವಿ. ಆದರೆ ಆ ಯಾಗವನ್ನು ರಾಕ್ಷಸರು ನಾಶ ಮಾಡ್ತಾ ಇದ್ದಾರೆ. ಅವರನ್ನು ಸಂಹರಿಸಲು ನಿನ್ನ ಮಕ್ಕಳು ರಾಮ ಲಕ್ಷ್ಮಣರನ್ನು ಕಳುಹಿಸು ಅಂತಾರೆ. ರಾಕ್ಷಸರೊಡನೆ ಹೋರಾಟ ಮಾಡಲು ರಾಮನನ್ನು ನಾನು ಕಳುಹಿಸಲ್ಲ. ನಿಮಗೆ ನನ್ನ ಸೈನ್ಯ ಪೂರ್ತಿ ಕಳುಹಿಸುತ್ತೀನಿ. ಬೇಕಾದರೆ ನಾನು ಸಹ ಬರ್ತೀನಿ. ಆದರೆ ರಾಮನ ಮಾತ್ರ ಕಳುಹಿಸಲ್ಲ ಅಂತಾರೆ ದಶರಥ. ಮರ್ತೋಗಿದ್ಯಾ? ನಿಂದು ಸೂರ್ಯವಂಶ. ನಿಮ್ಮ ತಾತರಿಗೆ ತಾತ ಹರಿಶ್ಚಂದ್ರ. ಅವರು ಕೊಟ್ಟ ಮಾತು ಪ್ರಾಣ ಹೋದರೂ ತಪ್ಪಲ್ಲ. ಅಂತಹ ವಂಶದಲ್ಲಿ ಹುಟ್ಟಿ ಮಾತು ತಪ್ತೀಯಾ ಅಂತ ಕೇಳಿದರು. ಆದರೆ ದಶರಥಗೆ ಇಷ್ಟ ಇಲ್ಲದೆ ಹೋದರೂ ಕೊಟ್ಟ ಮಾತಿಗಾಗಿ ರಾಮ ಲಕ್ಷ್ಮಣರನ್ನು ಕಳುಹಿಸಿದರು. ಕಾಡಿನಲ್ಲಿ ದಾರಿಯಲ್ಲಿ ಹೋಗಬೇಕಾದ್ರೆ ವಿಶ್ವಾಮಿತ್ರ ಅವರಿಗಿರುವ ಅಸ್ತ್ರವಿದ್ಯೆಗಳನ್ನು ರಾಮ ಲಕ್ಷ್ಮಣರಿಗೆ ಕಲಿಸಿದರು. ಬಲ ಅತಿಬಲ ಎನ್ನುವ ವಿದ್ಯೆ ಹೇಳಿಕೊಟ್ಟರು. ಈ ಅತಿಬಲ ಎನ್ನುವ ಶಕ್ತಿ ಇರುವುದರಿಂದಾನೇ ಲಕ್ಷ್ಮಣ 14 ವರ್ಷ ನಿದ್ದೆ ಮಾಡದೇ ಇದ್ದರು. ಯಾಗನ ಭಂಗ ಮಾಡಿದ ರಾಕ್ಷಸರು ಸುಬಾಹು, ಮಾರೀಚ. ಆದರೆ ಈ ರಾಕ್ಷಸರು ಯಾರು? ಅವರನ್ನು ರಾಮ ಹೇಗೆ ಸಂಹರಿಸಿದರು? ರಾಮಾಯಣದ ಬಗ್ಗೆ ಮತ್ತೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.